ಎಲ್ಲರ ರಕ್ಷಿಸಲು ಕೆಳಗಿಳಿದೇ ಬಂದನು. ಯೇಸು ಚಲಿಸಿದರು, ಹಾಡುವ ಕೊಂಡಾಡುವ ರಕ್ಷಕ ಯೇಸು ಚಲಿಸಿದರು, ರಕ್ಷಕ ಜನಿಸಿದರು. ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ದಾವೀದ ಊರಿನಲ್ಲಿ ರಕ್ಷಕ ಜನಿಸಿದರು, ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ನಮ್ಮ ರಕ್ಷಣೆ ಕೊಡುವನು ಇಮ್ಮಾನುವೇಲನು, ನಮ್ಮ ಜೊತೆ ಯೇಸು ಜನಿಸಿದರು, ಹಾಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದರು. ದಾವೀದ ಊರಿನಲ್ಲಿ ರಕ್ಷಕ ಜನಿಸಿದರು, ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ದಾವೀದ ಊರಿನಲ್ಲಿ ರಕ್ಷಕ ಜನಿಸಿದರು, ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ಲೋಕದ ಮೇಲೆ ಎಷ್ಟು ಪ್ರೀತಿಯಲ್ಲಿದ್ದನು, ಎಲ್ಲರ ರಕ್ಷಿಸಲು ಕೆಳಗಿಳಿದೇ ಬಂದನು. ಹಾಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು, ಹಾಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು. ದಾವೀದ ಊರಿನಲ್ಲಿ ರಕ್ಷಕ ಜನಿಸಿದನು, ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ದಾವೀದ ಊರಿನಲ್ಲಿ ರಕ್ಷಕ ಜನಿಸಿದನು, ಆತನ ಹೆಸರೇ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು. ಹಾಡುವ ಕೊಂಡಾಡುವ ರಕ್ಷಕ ಯೇಸು ಜನಿಸಿದನು, ಹಾಡುವ ಕೊಂಡಾಡುವ ರಕ್ಷಕ ಯೇಸು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಒಂದು ನೀರಿಂದು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಒಂದು ನೀರಿಂದು. ತಾರೆಯು ಪ್ರಭು ಜನನವ ಗಗನದಲ್ಲಿ ತೋರಲು, ಕ್ರಿಸ್ತನೇ ರಕ್ಷಕನೆಂದು ಇಹದಲ್ಲಿ ನಾವು ಸಾರುವ. ತಾರೆಯು ಪ್ರಭು ಜನನವ ಗಗನದಲ್ಲಿ ತೋರಲು, ಕ್ರಿಸ್ತನೇ ರಕ್ಷಕನೆಂದು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಒಂದು ನೀರಿಂದು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಒಂದು ನೀರಿಂದು.
ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಸರಿ, ನಾವಿಲ್ಲಿ ವಾಕ್ಯದಲ್ಲಿ ನೋಡಬೇಕಾದ್ರೆ ನಾವಿಲ್ಲಿ ಭಾಳ ಮುಖ್ಯವಾಗಿ ಒಂದು ಸ್ವಲ್ಪ ಹೊತ್ತು ಮಾತ್ರ ದೇವ್ರ ವಾಕ್ಯ ಹೇಳಿ ಆನಂತರ ಒಂದು ಸ್ಕಿಟ್ ಇದೆ, ಹುಟ್ಟುಕೂಡನ ಒಂದು ಸ್ಕಿಟ್ ಇದೆ, ಆನಂತರ ಇದೆ. ಅದರಿಂದ ನಾವು ಈ ವಾಕ್ಯ ಕೇಳಿಸ್ಕೊಳ್ಳೋಣ. ಇಲ್ಲಿ ಕ್ರಿಸ್ತನ ಜನನವನ್ನು ಮೊದಲನೇದಾಗಿ ಒಂದು ಕನ್ಯೆಗೆ ತಿಳಿಸ್ತಾ ಇದ್ದಾರೆ. ಆಕೆ ಹೆಸರು ಮರಿಯಳು. ನಿಮ್ಮೆಲ್ಲರಿಗೂ ಅನೇಕರಿಗೆ ಗೊತ್ತಿರ್ತದೆ, ಯೇಸು ಕ್ರಿಸ್ತನ ಹುಟ್ಟಿದಂಥದ್ದು ಮರಿಯಳ ಒಂದು ಗರ್ಭದಲ್ಲಿ ಅಂತ. ಮರಿಯಳ ಗರ್ಭದಲ್ಲಿ ಆಕೆ ಇನ್ನೂ ಪುರುಷನನ್ನು ಅರಿಯದೇ ಇರುವಂಥ ದಿನಗಳಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಪರಾತ್ಪರನ ನೆರಳು ಆಕೆ ಮೇಲೆ ಬೀಳ್ತದಂತೆ. ಆದ್ದರಿಂದ ಹುಟ್ಟುವಂಥ ಶಿಶು ಪವಿತ್ರ ಶಿಶು ಅಂತ ಹೇಳಿ ಬೈಬಲ್ ವಾಕ್ಯ ಹೇಳ್ತದೆ. ಅದರಿಂದ ಮೊದಲನೇದಾಗಿ ಮರಿಯಳಿಗೆ ಪರಲೋಕದ ದೇವದೂತನು ಮೊದಲನೇದಾಗಿ ಆಕೆಗೆ ತಿಳಿಸ್ತಾ ಇದ್ದಾರೆ, ನಿನ್ನ ಗರ್ಭದಲ್ಲಿ ಒಂದು ಮಗು ಹುಟ್ಟುತ್ತೆ, ಆತನಿಗೆ ಯೇಸು ಅಂತ ಹೆಸರಿಡಬೇಕು. ಯಾಕೆಂದ್ರೆ ಆತನು ಮಹಾಪುರುಷನಾಗಿರ್ತಾನೆ, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳಿ ಮೊದಲಾಗಿ ಮರಿಯಳಿಗೆ ತಿಳಿಸ್ತಾರೆ. ಆ ನಂತರ ನಾವು ದೇವರ ವಾಕ್ಯನ ನೋಡೋದಾದ್ರೆ ಆಕೆಗೆ ನಿಶ್ಚಿತಾರ್ಥವಾಗಿದ್ದಂಥ ಯೋಸೇಫನಿಗೆ ಕೂಡ ಈ ದೇವದೂತನು ಬಂದು ತಿಳಿಸ್ತಾನೆ. ಯೋಸೇಫನು ಕೂಡ ಹೇಳ್ತಾನೆ, ಅಪ್ಪ ಆಕೆಯ ಗರ್ಭದಲ್ಲಿರುವಂಥ ಮಗುಗೆ ನೀನು ಯೇಸು ಅಂತ ಹೆಸರಿಡಬೇಕು. ಯಾಕೆಂದ್ರೆ ಯೇಸು ಅನ್ನೋ ಪದದ ಅರ್ಥ ಆತನೇ ಲೋಕದ ರಕ್ಷಕ, ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತವನೆಂಬುದಾಗಿ. ಆ ನಂತರ ಬೈಬಲ್ ವಾಕ್ಯದಲ್ಲಿ ನೋಡೋದಾದ್ರೆ ಕುರುಬರಿಗೆ ಯೇಸು ಸ್ವಾಮಿ ಜನನ ತಿಳಿಸ್ತಾರೆ. ಅಲ್ಲಿ ಒಬ್ಬ ದೇವದೂತ ಬರ್ತಾನೆ. ಆ ವಾಕ್ಯ ಕೂಡ ತುಂಬಾ ಚೆನ್ನಾಗಿದೆ, ಅದು ನೋಡೋಣ. ಎರಡನೇ ಅಧ್ಯಾಯದಲ್ಲಿ ನಾವು 10ನೇ ವಚನ ಓದೋಣ. ಆ ದೂತ ಹೇಳ್ತಾನೆ ಕುರುಬರಿಗೆ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಕೇಳಿಸ್ಕೊಡ್ರಿ ಪ್ರಿಯರೇ, ಇವತ್ತು ದಿವಸ ಕ್ರಿಸ್ತನ ಜನನ ಇವತ್ತು ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇವತ್ತು ಯಾರೆಲ್ಲ ಬೈಬಲ್ ವಾಕ್ಯ ಹೇಳ್ತದೆ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರ. ಕ್ರಿಸ್ತನ ಜನನ ಲೋಕಕ್ಕೆಲ್ಲ ರಕ್ಷಣೆಯನ್ನು ಉಂಟು ಮಾಡುವಂತ ಕ್ರಿಸ್ತನ ಜನನ. ಆತನು ಸತ್ಯವೇದದಲ್ಲಿ ನೋಡೋದಾದ್ರೆ ಆತನು ಬಂದು 3.5 ವರ್ಷಗಳ ಕಾಲ ಆತನು ಉಪಕಾರಗಳನ್ನು ಮಾಡ್ತಾ, ದೆವ್ವಗಳು ಹಿಡಿದಂಥವ್ರನ್ನ ಬಿಡಿಸ್ತಾ, ಆತನು ರೋಗಿಗಳನ್ನ ಸ್ವಸ್ಥ ಮಾಡ್ತಾ ಸಂಚರಿಸಿದ್ರು. ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದರು. ಆದ್ರಿಂದ ಇವತ್ತು ದಿವಸ ಕ್ರಿಸ್ತನ ಜನನ ಅನ್ನುವಂಥದ್ದು ಮಾತ್ರವಲ್ಲದೆ ಜೋಯಿಸಲು ಕೂಡ ತಿಳಿಸಲ್ಪಡ್ತು. ಅವರು ಮೂಡಣ ದೇಶದ ಜೋಯಿಸರು. ಇವತ್ತು ಎಲ್ಲ ಮನೆಗಳಲ್ಲಿ, ಅನೇಕ ಮನೆಗಳಲ್ಲಿ ಸ್ಟಾರ್ಗಳನ್ನ ಕಟ್ತಾರೆ. ಯಾಕೆ ಅಂದ್ರೆ ಅವತ್ತಿನ ದಿವಸ ನಕ್ಷತ್ರ ಆ ಜೋಯಿಸರನ್ನ ಯೇಸು ಕ್ರಿಸ್ತನ ಎಲ್ಲಿ ಜನಿಸಿದ್ರು ಅಲ್ಲಿಗೆ ಕರ್ಕೊಂಡು ಬಂತು, ಅಲ್ಲಿಗೆ ಮಾರ್ಗ ನಡೆಸ್ತು. ಈ ರೀತಿಯಾಗಿ ಕ್ರಿಸ್ತನ ಜನನ ಒಂದು ಕಥೆಯಲ್ಲ, ನಿಜವಾದಂಥದ್ದು. ಕ್ರಿಸ್ತನ ಮರಣ, ಆತನು ಸತ್ತು ಪುನರುತ್ಥಾನ ಹೊಂದಿದ್ರು. ಅದನ್ನ ನಾವು ಈ ದಿನಗಳಲ್ಲಿ ಕೊಂಡಾಡ್ತಾ ಇದ್ದೇವೆ. ಕ್ರಿಸ್ತನ ಜನನವನ್ನು ಕೊಂಡಾಡ್ತಾ ಇದ್ದೇವೆ. ನಾವು ವಿಶೇಷವಾಗಿ ಇದೇ ನಮಗೆ 25ನೇ ತಾರೀಕು ನಮಗೆ ಬುಧವಾರ ದಿವಸ ಸಂಜೆ 5 ಗಂಟೆಗೆ ನಮಗೆ ಇಲ್ಲೇ ಇರುವಂಥ ನಮ್ಮ KEB ಇರುವಂಥ ಚರ್ಚಲ್ಲಿ ನಾವು ಕೊಂಡಾಡ್ತೇವೆ. ನಮ್ಮ ಇದರಲ್ಲಿ ವಿಶೇಷವಾದಂಥ ಘನ ಸೇವಕರು ರೆವರೆಂಡ್ ಭಾಸ್ಕರ್ ಸದಾನಂದ ಅನ್ನುವಂಥ ದೇವ ಸೇವಕರು ಬರ್ತಾರೆ. ಅವತ್ತು ದಿವಸ ಅನೇಕ ಜನಗಳಿಗಾಗಿ ಪ್ರಾರ್ಥನೆ ಮಾಡಲ್ಪಡ್ತದೆ. ನೀವೆಲ್ಲರೂ ಕೂಡ ಭಾಗವಹಿಸಬೇಕೆಂಬುದಾಗಿ ಒಂದು ದೊಡ್ಡ ಇನ್ವಿಟೇಷನ್ ಕಾರ್ಡ್ ರೂಪದಲ್ಲಿ ನಾವು ನಿಮ್ಮನ್ನು ಬಂದು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಒಂದು ಸ್ಕಿಟ್ ಮೂಲಕ ದೇವರ ನಾಮವನ್ನು ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಒಂದು ಹಾಡಾಡೋಣ.